ಬೆಂಗಳೂರು ವಿಶ್ವವಿದ್ಯಾನಿಲಯ ಇನ್ನು ಮುಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ವಿಶ್ವವಿದ್ಯಾನಿಲಯ. ಇವಾಗ ನಾನು ಹೇಳೋದು, ಮನಮೋಹನ್ ಸಿಂಗ್ ಅವರು ಬೆಂಗಳೂರಿಗಿಂತ ದೊಡ್ಡವರ? ಇಷ್ಟೇ ನನ್ನ ಪ್ರಶ್ನೆ. ನಿಜವಾಗ್ಲೂ ಇಲ್ಲ, ನಮ್ಮ ಪಕ್ಷದವ್ರದ್ದೇ ಯಾರ್ದಾದ್ರು ಹೆಸರಿಡಬೇಕು ಅಂತಿದ್ರೆ ದೇವರಾಜ ಅರಸು ಅವ್ರ ಹೆಸರಿಡಿ. ಮನಮೋಹನ್ ಸಿಂಗ್ ಅವ್ರಿಗೂ ಬೆಂಗಳೂರು ಯೂನಿವರ್ಸಿಟಿಗೂ ಏನು ಸಂಬಂಧ ಸ್ವಾಮಿ? ಸರಿ ಕಾಣ್ತಾರೆ. ಬೆಂಗಳೂರಿಗಿಂತ ದೊಡ್ಡವರಂತೂ ನನಗೆ ಮನಮೋಹನ್ ಸಿಂಗ್ ಅನ್ಸಲ್ಲ. ನಮಸ್ಕಾರ, ಸ್ಪೀಡ್ ಪ್ಲೇಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಬೆಂಗಳೂರು ವಿಶ್ವವಿದ್ಯಾನಿಲಯದ ಹೆಸರನ್ನು ಬದಲಾಯಿಸಿದ್ದಾರಂತೆ. ಬೆಂಗಳೂರು ವಿಶ್ವವಿದ್ಯಾನಿಲಯ ಇನ್ನು ಮುಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ವಿಶ್ವವಿದ್ಯಾನಿಲಯ. ಸಂತೋಷ. ಮನಮೋಹನ್ ಸಿಂಗ್ ಭಾರತದ ಪ್ರಧಾನಿಯಾಗಿ 10 ವರ್ಷ ಸೇವೆ ಸಲ್ಲಿಸಿದವರು, ಬಹಳ ದೊಡ್ಡ ಎಕನಾಮಿಸ್ಟು, ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದವರು. ಆ ಕಾರಣಕ್ಕೋಸ್ಕರ ಅವರ ಹೆಸರನ್ನು ನಾವು ಇಡ್ತೀವಿ ಅಂತ ಇವತ್ತು ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ. ಹೌದು ಸ್ವಾಮಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮನಮೋಹನ್ ಸಿಂಗ್ ಅವರು ಬಹಳ ದೊಡ್ಡ ಫೇಸು, ಬಹಳ ದೊಡ್ಡ ವ್ಯಕ್ತಿ, ಬಹಳ ದೊಡ್ಡ ವ್ಯಕ್ತಿತ್ವ, ಎಲ್ಲವೂ ಅದ್ಭುತ. ಆದರೆ ಒಂದು ಸೇತುವೆಗೆ ವೀರ ಸಾವರ್ಕರ್ ಹೆಸರಿಟ್ಟಾಗ ಅಷ್ಟೆಲ್ಲ ಪ್ರತಿಭಟನೆಗಳಾಯಿತು. ಯಾಕೆ ಒಬ್ಬರು ನಾರ್ತ್ ಇಂಡಿಯನ್ ಹೆಸರನ್ನು, ಸ್ವಾತಂತ್ರ್ಯ ಹೋರಾಟಗಾರ ಅನ್ನೋದನ್ನು ಬದಿಗಿಟ್ಟು ನೋಡಿದ್ವಿ ಎಲ್ಲ. ಯಾಕೆ ಬೇಕು? ಕರ್ನಾಟಕದ ಹೆಸರಿಡಕ್ಕೆ ಯಾರೂ ಇರಲಿಲ್ವಾ? ನಾನು ಹೇಳ್ತಾ ಇರೋದು, ಕಾಂಗ್ರೆಸ್ನವರಿಗೆ ತಮ್ಮ ಪಕ್ಷದ ನಾಯಕರ ಬಗ್ಗೆ ಪ್ರೀತಿ ಇದ್ದರೆ ಭಾಳ ಸಂತೋಷ. ನೀವು ಇಂದಿರಾ ಗಾಂಧಿಯವರ ಹೆಸರಿನಲ್ಲಿ ಇಂದಿರಾ ಕ್ಯಾಂಟೀನ್ ಅಂತ ಇಟ್ಟಾಗ ಒಪ್ಕೊಂಡ್ವಿ, ಓಕೆ. ಬೇರೆ ಯಾರು ಇಲ್ವಾ? ಬೇರೆ ಇಲ್ಲಿ ಏನು ಅನ್ನದಾಸೋಹ ಮಾಡಿದಂಥ ದೊಡ್ಡ ದೊಡ್ಡ ಹೆಸರು, ಶಿವಕುಮಾರ ಸ್ವಾಮಿ ಹೆಸರಲ್ಲಿ ಮಾಡ್ಬೋದು ಅಂತ ಕೇಳಿದಾಗಲೂ ಸಹಿತ ಇಲ್ಲ, ಇಂದಿರಾ ಗಾಂಧಿಯವರ ಹೆಸರಲ್ಲೇ ಮಾಡೋದು ಅಂದರೆ ಓಕೆ ಮಾಡಿ. ಇವಾಗ ನಾನು ಹೇಳೋದು, ಮನಮೋಹನ್ ಸಿಂಗ್ ಅವರು ಬೆಂಗಳೂರಿಗಿಂತ ದೊಡ್ಡವರ? ಇಷ್ಟೇ ನನ್ನ ಪ್ರಶ್ನೆ. ಬೆಂಗಳೂರು ಎನ್ನುವಂತಹ ನಗರ, ಅಸ್ಮಿತೆ, ಇತಿಹಾಸ, ಇಡೀ ವಿಶ್ವ ಇವತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯ ಅಂತ ಕರೀತಾ ಇದೆ. ಇಡೀ ವಿಶ್ವ ಇವತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯ ಅಂತ ಎಷ್ಟು ಹೆಮ್ಮೆಯಿಂದ ಹೇಳ್ತಾ ಇದೆ. ಬೆಂಗಳೂರಿಗೊಂದು ಐಡೆಂಟಿಟಿಯನ್ನು ವಿಶ್ವವಿದ್ಯಾನಿಲಯ ಕೊಡ್ತಾ ಇದೆ. ಅದಕ್ಕೀಗ ಮನಮೋಹನ್ ಸಿಂಗ್ ಅವರ ಹೆಸರಿಟ್ಟರೆ ಅದು ಯಾವ್ದು ಅಂತ ಮತ್ತೊಂದ್ಸಲಿ ಹೋಗಿ ಸಪ್ರೇಟಾಗಿ ಹುಡುಕಬೇಕಾ? ನಾನು ಹೇಳ್ತಾ ಇರೋದು, ನಿಮ್ಮ ಸರ್ಕಾರ ಅಧಿಕಾರದಲ್ಲಿರುವ ನಾರ್ತ್ ಇಂಡಿಯಾದ ಯಾವುದಾದ್ರೂ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಕೇಂದ್ರ ಸರ್ಕಾರ, ಇದು ನೀವು ಹೈಕಮಾಂಡ್ಗೆ ಏನು ಕೇಳಿಕೊಂಡು ಅಲ್ಲಿ ಇಡಿ. ನಾನು ಹೇಳ್ತಾ ಇರೋದು, ಇಲ್ಲಿ ನಿಮ್ಗೆ ಹಂಗೆ ಇಡಲೇಬೇಕು ಅನ್ನೋ ಆಸೆ ಇದ್ದರೆ, ನಿಜಕ್ಕೂ ಪ್ರಧಾನಿಯಾದವರೊಬ್ಬರ ಸಾಧಕರ ಹೆಸರಿಡಬೇಕು ಅಂತಿದ್ರೆ, ಈ ಕನ್ನಡದ ನೆಲದಿಂದ ಪ್ರಧಾನಿಯಾದ ಏಕೈಕ ವ್ಯಕ್ತಿ ದೇವೇಗೌಡರ ಹೆಸರಿಡಿ. ಈ ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡರ ಹೆಸರಿಡಿ. ನಿಜವಾಗ್ಲೂ ಇಲ್ಲ, ನಮ್ಮ ಪಕ್ಷದವ್ರದ್ದೇ ಯಾರ್ದಾದ್ರು ಹೆಸರಿಡಬೇಕು ಅಂತಿದ್ರೆ ದೇವರಾಜ ಅರಸು ಅವ್ರ ಹೆಸರಿಡಿ. ಮನಮೋಹನ್ ಸಿಂಗ್ ಅವ್ರಿಗೂ ಬೆಂಗಳೂರು ಯೂನಿವರ್ಸಿಟಿಗೂ ಏನು ಸಂಬಂಧ ಸ್ವಾಮಿ? ಏನು ಸಂಬಂಧ? ಮನಮೋಹನ್ ಸಿಂಗ್ ಅವ್ರಿಗೂ ಬೆಂಗಳೂರು ಯೂನಿವರ್ಸಿಟಿಗೂ ಏನು ಸಂಬಂಧ? ಆ್ಯಂಡ್ ಆಲ್ ಆಫ್ ದ ಸಡನ್ ಈಗ ನಾನು ಹೇಳ್ತಾ ಇರೋದು, ಎಲ್ಲ ಯೂನಿವರ್ಸಿಟಿಗಳಿಗೂ ಆಯಾ ಅಂದರೆ ಎಲ್ಲಿದೆಯೋ ಆ ಊರಿನ ಹೆಸರಿನ ಮೇಲೆ ಯೂನಿವರ್ಸಿಟಿಗಳಿಗೆ ಮೈಸೂರು ವಿಶ್ವವಿದ್ಯಾನಿಲಯ, ಕಲಬುರಗಿ ವಿಶ್ವವಿದ್ಯಾನಿಲಯ, ಅಂದರೆ ಯಾವ್ಯಾವ ವಿಶ್ವವಿದ್ಯಾನಿಲಯಗಳು ಎಲ್ಲೆಲ್ಲಿದ್ದಾವೋ ಅದರ ಆಧಾರದ ಮೇಲಿದೆ ಹೆಸರಿಟ್ಟ ಕೆಲವು ವಿಶ್ವವಿದ್ಯಾನಿಲಯಗಳು ಇದ್ದಾವೆ. ಕುವೆಂಪು ಅವರ ಹೆಸರಿನಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯ ಇದೆ ಶಿವಮೊಗ್ಗದಲ್ಲಿ. ವಿಶ್ವೇಶ್ವರಯ್ಯನವರ ಹೆಸರಿನಲ್ಲಿ VTU ಇದೆ ಬೆಳಗಾವಿಯಲ್ಲಿ. ರಾಣಿ ಚೆನ್ನಮ್ಮ ಅವರ ಹೆಸರಲ್ಲಿದೆ ಬೆಳಗಾವಿಯಲ್ಲಿ. ಇಡೀ ಆ ಥರದ ಕನ್ನಡದ ಹೋರಾಟಗಾರರ, ಕನ್ನಡ ಸ್ವಾತಂತ್ರ್ಯ ಹೋರಾಟಗಾರರ, ಕನ್ನಡ ಸಾಧಕರ, ಕನ್ನಡ ಕವಿಗಳ ಯಾರ್ದೋ ಒಬ್ಬರು ಹೆಸರಿಡ್ಬೋದಿತ್ತು. ನಾನು ಹೇಳ್ತಾ ಇರೋದು, ಆಲ್ ಆಫ್ ಟು ಸಡನ್ ಎಲ್ಲ ಸಾಧಕರಿಗಿಂತ ಮನಮೋಹನ್ ಸಿಂಗ್ ದೊಡ್ಡವರು, ಹಾಗಾಗಿ ಮನಮೋಹನ್ ಸಿಂಗ್ ಅವರ ಹೆಸರನ್ನು ನಾವು ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಇಡ್ತಿದ್ದೀವಿ ಅನ್ನೋದು ನಿಮ್ಮ ಅನಿಸಿಕೆನ, ಅಭಿಪ್ರಾಯನ? ನಾನು ಹೇಳ್ತಾ ಇದ್ದೆ, ನಾನೊಬ್ಬ ಕನ್ನಡಿಗ ನಾನು ಕೇಳ್ತಾ ಇದ್ದೀನಿ, ಈ ನೆಲದ ಬೆಂಗಳೂರಿಗೆ ನಾನು ಕೇಳ್ತಾ ಇದ್ದೀನಿ, ಬೆಂಗಳೂರು ವಿಶ್ವವಿದ್ಯಾನಿಲಯವನ್ನು ಏಕಾಏಕಿ ಮನಮೋಹನ್ ಸಿಂಗ್ ವಿಶ್ವವಿದ್ಯಾನಿಲಯ ಮಾಡೋದಕ್ಕೆ ನನಗೇನೋ ಸರಿ ಕಾಣ್ತಾ ಇಲ್ಲ. ಅದು ಸರಿ ಕಾಣ್ತಾರೆ. ಬೆಂಗಳೂರಿಗಿಂತ ದೊಡ್ಡವರಂತೂ ನನಗೆ ಮನಮೋಹನ್ ಸಿಂಗ್ ಅನ್ಸಲ್ಲ. ಕಾಂಗ್ರೆಸ್ಸಿಗಾಗಿರ್ಬೋದು, ಅದು ನನಗಲ್ಲ, ಬೆಂಗಳೂರಿಗಿರಲ್ಲ. ಎಷ್ಟು ಹೆಮ್ಮೆಯಿಂದ ಎಲ್ಲೋಗ್ತಾ ಇದೆಯಾ? ಬೆಂಗಳೂರು ಯೂನಿವರ್ಸಿಟಿ. ನಿಮ್ಮದು ಕಾಲೇಜ್ ಯಾವ ಯೂನಿವರ್ಸಿಟಿ ಅಂಡರಲ್ಲಿ ಬರುತ್ತೆ? ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ. ಇನ್ನು ಮುಂದೆ ಮನಮೋಹನ್ ಸಿಂಗ್ ಯೂನಿವರ್ಸಿಟಿ. ಬೇಡ ಸರ್, ಕೈ ಮುಗಿದು ಬಿಡ್ತೀವಿ, ಬೇಡ. ಇದೊಂದು ನಿರ್ಧಾರಕ್ಕೆ ನನ್ನ ಪ್ರಕಾರ ಕನ್ನಡ ಹೋರಾಟಗಾರರು ಸಹಿತ ಕೈ ಜೋಡಿಸ್ಬೇಕು. ಯಾಕೆಂತಂದರೆ ನೋ, ಅಕ್ಸೆಪ್ಟಬಲ್ಲೇ ಅಲ್ಲ. ಬೇರೆ ಮಾಡಿ, ನೀವು ಬೇರೆ ಅಭಿವೃದ್ಧಿಯ ನಿಟ್ಟಿನಲ್ಲಿ ನೂರಾರು ಮಾಡಿ. ಬಾಗೇಪಲ್ಲಿಯನ್ನು ಭಾಗ್ಯನಗರ ಮಾಡಿದ್ದೀರಿ, ಬಹಳ ಸಖತ್ ಖುಷಿ ಆಯಿತು. ಕನ್ನಡದ ಅಸ್ಮಿತೆಯನ್ನು ಉಳಿಸುವ ನಿಟ್ಟಿನಲ್ಲಿ, ಪಲ್ಲಿ ಎಂದರೆ ಹಳ್ಳಿ, ಹಾಗಾಗಿ ತೆಲುಗಿನಲ್ಲಿರುವಂಥ ಹೆಸರನ್ನು ನಾವು ಇನ್ಮೇಲೆ ಭಾಗ್ಯನಗರ ಅಂತ ಕರಿತೀವಿ. ಎಷ್ಟು ಚೆನ್ನಾಗಿದೆ ಕೇಳಲಿಕ್ಕೆ. ರಾಮನಗರ, ಬೆಂಗಳೂರು ಗ್ರಾಮಾಂತರ, ಇವೆಲ್ಲವನ್ನು ಬೇರೆ ಬೇರೆ ಹೆಸರುಗಳಿಂದ ಇನ್ನು ಮುಂದೆ ಕರಿತೀವಿ. ಬಹಳ ಸಂತೋಷ, ಅವೆಲ್ಲವೂ ಓಕೆ.
ಆದರೆ ಬೆಂಗಳೂರು ಯೂನಿವರ್ಸಿಟಿಗೆ ಮನಮೋಹನ್ ಸಿಂಗ್ ಅವರ ಹೆಸರಿದೆಯಲ್ಲ, ಅದನ್ನ ಯಾಕೋ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಒಪ್ತಾ ಇಲ್ಲ ಮನಸ್ಸು. ನಾನು ಹೇಳ್ತಾ ಇರೋದು, ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಆ ವಿಶ್ವವಿದ್ಯಾನಿಲಯವನ್ನು ನೀವೇ ಉದ್ಘಾಟಿಸಿ, ನೀವೇ ಕಟ್ಟಿ, ನೀವೇ ಅದನ್ನು ಲೋಕಾರ್ಪಣೆ ಮಾಡಿದ್ದಿದ್ರೆ ನಿಮಗೆ ಇಷ್ಟ ಬಂದ ಹೆಸರನ್ನು ನೀವು ಇಟ್ಕೋಬೋದಾಗಿತ್ತು. ಇತಿಹಾಸದಿಂದ ಅದನ್ನು ಬೆಂಗಳೂರು ವಿಶ್ವವಿದ್ಯಾನಿಲಯ ಅಂತ ಕರ್ಕೊಂಡ್ಬರ್ತಾ ಇದ್ದೀವಿ. ಈಗ ಏಕಾಏಕಿ ಅದಕ್ಕೆ ನಂಗೆ ಗೊತ್ತಿಲ್ಲ ಯಾವ ಪ್ರೀತಿಗೋಸ್ಕರ ಅಥವಾ ಯಾರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಮಾಡಬೇಕೋ ಗೊತ್ತಿಲ್ಲ, ಬಟ್ ಏಕಾಏಕಿ ಅದನ್ನು ನೀವು ಇವಾಗ ಬೆಂಗಳೂರು ವಿಶ್ವವಿದ್ಯಾನಿಲಯನ ಮನಮೋಹನ್ ಸಿಂಗ್ ವಿಶ್ವವಿದ್ಯಾನಿಲಯ ಮಾಡಿದ್ರೆ ಅದೇನೋ ಸರಿ ಕಾಣ್ತಾ ಇಲ್ಲ. ಎಷ್ಟು ಜನಕ್ಕೆ ಇದು ಒಪ್ಪಿಗೆ ಇದೆಯೋ ನನಗೆ ಗೊತ್ತಿಲ್ಲ, ಬಟ್ ನನಗಂತೂ ಭಾವನಾತ್ಮಕವಾಗಿ ಅದೊಂದು ಸ್ವಲ್ಪ ಹೊಡೆತ ಕೊಟ್ಬಿಟ್ಟಿದೆ. ಅಂದರೆ ಛೇ ಏನೋ ಸೆಟ್ ಆಗ್ತಾ ಇಲ್ಲ. ಖುಷಿ ಕೊಡೋದು ಯಾವಾಗ ನೋಡಿ, ಲಂಡನ್ನಿಂದನೋ US ಇಂದನೋ ಎಲ್ಲಿಂದನೋ ಬಂದವ್ರಿಗೆ ಬೆಂಗಳೂರಿನಲ್ಲಿ ಇಳಿಬೇಕಾದ್ರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಇಳಿತಿದ್ದೀವಿ ಅಂತಂದಾಗ ಏನು ಹೆಮ್ಮೆ ಫೀಲ್ ಆಗುತ್ತೆ ರೀ. ಕೆಂಪೇಗೌಡರ ಹೆಸರು ಕೇಳ್ತಾ ಇದ್ದೀವಿ. ಅದು ಬ್ರಿಟಿಷ್ ಏರ್ವೇಸಲ್ಲಾಗಿರ್ಬೋದು, ಎಮಿರೇಟ್ಸಲ್ಲಾಗಿರ್ಬೋದು, ಕೆಂಪೇಗೌಡ ಏರ್ಪೋರ್ಟ್ ಅಂತಂದಾಗ ಯಾಕೆ ಕನ್ನಡಿಗ ಆ ಏರ್ಪೋರ್ಟ್ ರೋಡ್ನಲ್ಲಿ ಕೆಂಪೇಗೌಡರ ದೊಡ್ಡ ಪ್ರತಿಮೆ ನೋಡಿದಾಗ ನೀನು ಇಲ್ಲಿಂದ ವಿಶ್ವದ ಯಾವುದೇ ಮೂಲೆಗೆ ಹೋಗು, ನೀನು ಕೆಂಪೇಗೌಡರು ನೋಡ್ಕೊಂಡು ಹೋಗ್ಬೇಕು ಅಂತ. ಹಂಗೆ ನಿಮಗೆ ಅಷ್ಟು ಆಸೆ ಇದ್ದರೆ ಹುಡುಕಿ ಸ್ವಾಮಿ. ಕನ್ನಡದ ಎಂತೆಂಥ ಕವಿರತ್ನರಿದ್ದಾರೆ, ಎಂತೆಂಥ ಸಾಧಕರಿದ್ದಾರೆ, ಅವರ ಹೆಸರು ವಿಶ್ವವಿದ್ಯಾನಿಲಯಕ್ಕೆ ಇಡಿ. ನಾನು ಹೇಳ್ತಾ ಇರೋದು, ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಎಷ್ಟೋ ಜನರಿದ್ದಾರೆ, ಅವರ ಹೆಸರನ್ನು ಅದಕ್ಕೆ ಇಡಿ, ಪರವಾಗಿಲ್ಲ. CNR ರಾವ್ ಇದ್ದಾರೆ, ವಿಜ್ಞಾನಿಗಳು, ಅವ್ರ ಹೆಸರಿಡಿ, ಪರವಾಗಿಲ್ಲ. ರಾಜಕಾರಣಿಯೊಬ್ಬರ ಹೆಸರನ್ನು ಏಕಾಏಕಿ ನೀವು ತೊಗೊಂಡು ಬಂದು ಒಂದು ವಿಶ್ವವಿದ್ಯಾನಿಲಯಕ್ಕಿಟ್ಟು ಇನ್ನು ಮುಂದೆ ಇದು ಮನಮೋಹನ್ ಸಿಂಗ್ ವಿಶ್ವವಿದ್ಯಾನಿಲಯ ಅಂದರೆ, ಯಾವಾಗಲೂ ಕನ್ನಡದ ಅಸ್ಮಿತೆ, ಕರ್ನಾಟಕದ ಅಸ್ಮಿತೆ ಅಂತ ಮಾತನಾಡುವ ನೀವುಗಳು ಇದನ್ನು ಹೇಗೆ ಒಪ್ಕೋತೀರಿ? ಜನಗಳೇ ನೀವು ಹೇಳಿ, ನಿಮಗೆ ಇದು ಓಕೆ ಇದೆಯಾ? ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.